ನಮಸ್ತೆ ಸ್ನೇಹಿತರೆ, ಇವತ್ತು ನಾವು 2019 TET ಹಳೆಯ ಪ್ರಶ್ನೆ ಪತ್ರಿಕೆಯ ವಿವರಣೆಯನ್ನು ತಿಳ್ಕೊಳ್ಳುವ. ಮೊದಲಿಗೆ ಕನ್ನಡದಲ್ಲಿ ಗದ್ಯ ಭಾಗದಲ್ಲಿ ಪ್ರಶ್ನೆಗಳು ಕೊಟ್ಟಿರ್ತಾರೆ. 1 ರಿಂದ 8 ತನಕ ಗದ್ಯ ಭಾಗ, ಹಾಗೆಯೇ ನಂತರ ಬರುವಂಥದ್ದು 15 ತನಕ ಪದ್ಯ ಭಾಗವನ್ನು ಕೊಟ್ಟಿರ್ತಾರೆ. ಅದರ ನಂತರ ನಾವು ಬೋಧನಾಶಾಸ್ತ್ರಕ್ಕೆ ಹೋಗಬೇಕು. ಮನುಷ್ಯನ ಯೋಜನೆಗಳನ್ನು ಅಭಿವ್ಯಕ್ತಗೊಳಿಸುವ ಸಲುವಾಗಿ ಇರುವ ಒಂದು ಶಬ್ದ ಸಂಯೋಜನೆ ಮಾಧ್ಯಮವೇ ಭಾಷೆ ಅಂತ ಹೇಳುವಂಥದ್ದು. ಮನುಷ್ಯನ ಯೋಜನೆಗಳನ್ನು ಅಭಿವ್ಯಕ್ತಗೊಳಿಸುವ ಸಲುವಾಗಿ ಇರುವ ಒಂದು ಶಬ್ದ ಸಂಯೋಜನಾ ಮಾಧ್ಯಮವೇ ಯಾವುದಾಗಿರ್ತದೆ? ಅದು ಶಬ್ದ ಸಂಯೋಜನೆ. ಕೇಂಬ್ರಿಡ್ಜ್ ನಿಘಂಟು, ಆಕ್ಸ್ಫರ್ಡ್ ನಿಘಂಟು. ಕೇಂಬ್ರಿಡ್ಜ್ ನಿಘಂಟು ಇದರಲ್ಲಿ 2 ಉತ್ತರಕ್ಕೆ ಸ್ವಲ್ಪ ಕನ್ಫ್ಯೂಸ್ ಇರುವಂಥದ್ದು. ಕೇಂಬ್ರಿಡ್ಜ್ ನಿಘಂಟು ಮತ್ತು ಆಕ್ಸ್ಫರ್ಡ್ ನಿಘಂಟು. ಕೇಂಬ್ರಿಡ್ಜ್ ನಿಘಂಟು ಇರಬೇಕು. ಶ್ರಮ ಪರಿಹಾರ ಸಿದ್ಧಾಂತದ ಪ್ರತಿಪಾದಕರು ನೋಯಿರಿ ಅವರು. ಆಲಿಸುವಿಕೆಯನ್ನು ಉತ್ತಮಪಡಿಸುವಂತಹ ಪ್ರಮುಖ ಅಂಶಗಳು ಆಲಿಸುವಿಕೆಯಿಂದ, ವಸ್ತುನಿಷ್ಠತೆಯಿಂದ, ಹೇಳುವವರನ್ನು ನೋಡುತ್ತಾ ಗ್ರಹಿಸುವುದು. ಅನುಗಮನ ಪದ್ಧತಿಯ ಪ್ರತಿಪಾದಕರು ಫ್ರಾನ್ಸಿಸ್ ಬೇಕನ್. ಅನುಗಮನ ಪದ್ಧತಿಯನ್ನು ಪ್ರತಿಪಾದಿಸಿದವರು ಫ್ರಾನ್ಸಿಸ್ ಬೇಕನ್. ವಿದ್ಯಾರ್ಥಿಯಲ್ಲಿ ಕಂಡುಬರುವ ಉತ್ತಮ ಮಾತುಗಾರಿಕೆಯ ಲಕ್ಷಣ ಉದ್ದೇಶಪೂರ್ವಕವಾಗಿ, ಮಾನಸಿಕ ಸಿದ್ಧತೆಯಿಂದ, ಸರಳವಾಗಿ, ಅರ್ಥಬದ್ಧವಾಗಿ, ವ್ಯಾಕರಣಬದ್ಧವಾಗಿ ಮಾತನಾಡುವಂಥದ್ದು. 21ನೆಯ ಪ್ರಶ್ನೆ. 8ನೇ ತರಗತಿಯ B ವಿಭಾಗದ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಆಶುಭಾಷಣ, ಏಕಪಾತ್ರಾಭಿನಯ, ಚರ್ಚಾ ಸ್ಪರ್ಧೆಗಳನ್ನು ಏರ್ಪಡಿಸುವುದರ ಮುಖ್ಯ ಉದ್ದೇಶ ಉತ್ತಮ ಮಾತುಗಾರನಾಗಿಸಲು. ಭಾಷೆ ಎನ್ನುವುದು ಅಭಿಪ್ರಾಯಗಳ ಅಭಿವ್ಯಕ್ತಿಯ ಒಂದು ವಿಧಾನ ಅಲ್ಲ, ಅದೊಂದು ರೀತಿಯ ಆಲೋಚನೆ ಅಂತ ಹೇಳಿದವರು ಎರ್ದಮನ್. ಸ್ಥೂಲ ಸೂಕ್ಷ್ಮ ಗ್ರಹಿಕೆಯೊಂದಿಗೆ ರಸಭವಗಳ ಪ್ರಶಂಸೆ ಮತ್ತು ಅಲಂಕಾರ ಛಂದಸ್ಸನ್ನು ಒಳಗೊಂಡುವಂತಹ ಬೋಧನೆ. ರಸಾನುಭವ ಅಂತ ಬಂದ ಕೂಡಲೇ ಅದು ಕಾವ್ಯ ಬೋಧನೆ ಆಗಿರ್ತದೆ. ಓದಿನಲ್ಲಿ ಹಿಮ್ಮರಳುವಿಕೆ ಉಂಟಾಗಲು ಕಾರಣ ಅವಧಾನ, ಏಕಾಗ್ರತೆ, ಅರ್ಥಗ್ರಹಣ ಇಲ್ಲದಿರುವಿಕೆ ಓದಿನಲ್ಲಿ ಹಿಮ್ಮರಳುವಿಕೆಗೆ ಕಾರಣ. ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಕಂಡುಬರುವ ದೋಷಗಳನ್ನು ನಿವಾರಿಸಲು ಕೈಗೊಳ್ಳುವಂತಹ ಬೋಧನೆ ಪರಿಹಾರ ಬೋಧನೆ. ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಕಂಡುಬರುವ ದೋಷಗಳನ್ನು ನಿವಾರಿಸಲು ಕೈಗೊಳ್ಳುವಂತಹ ಬೋಧನೆ ಇದು ಪರಿಹಾರ ಬೋಧನೆ. ಅವರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕಿರುವಂಥ ಪರೀಕ್ಷೆ ನೈದಾನಿಕ ಪರೀಕ್ಷೆ. ಅಶೋಕನ ಕಾಲದ ಬ್ರಾಹ್ಮಿ ಲಿಪಿ, ಕದಂಬರ ಗತವೈಭವ ಮತ್ತು ರಾಮಾಯಣ ಕಥೆಗಳು ಮೂರ್ತ ರೂಪದಿಂದ ಶಾಶ್ವತವಾಗಿ ತಿಳಿಯಲ್ಪಡಿಸುವಂಥದ್ದು. ಅದು ಬರವಣಿಗೆಯ ಮೂಲಕ, ವಿಷಯ ಬರವಣಿಗೆಯಿಂದ ಶಾಶ್ವತ ರೂಪ. ಬರವಣಿಗೆ ಎನ್ನುವಂಥದ್ದು ಶಾಶ್ವತ ರೂಪ ಆಗಿರ್ತದೆ. ಶಾಶ್ವತ ರೂಪ, ಭಾಷಾ ಕೌಶಲ್ಯದ ಶಾಶ್ವತ ರೂಪ ಬರವಣಿಗೆ. ಬೋಧನೆ ಮತ್ತು ಕಲಿಕೆಯ ಪ್ರತಿಯೊಂದು ಹಂತದಲ್ಲಿ ಪ್ರತಿಕ್ರಿಯೆಗಳನ್ನು ಸ್ವೀಕರಿಸುತ್ತಾ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಸದಾ ಎಚ್ಚರಿಕೆಯಿಂದ ಇರುವಂತಹ ಒಂದು ಮೌಲ್ಯಮಾಪನ, ನಿರಂತರ ಮೌಲ್ಯಮಾಪನ. ಒಂದು ನಿರ್ದಿಷ್ಟ ತರಗತಿಯ ವಿದ್ಯಾರ್ಥಿಗಳಿಗೆ ನಿರ್ದಿಷ್ಟ ಉದ್ದೇಶಗಳಿಗನುಗುಣವಾಗಿ ನಿರ್ದಿಷ್ಟ ವಿಷಯಗಳನ್ನು ಅರ್ಥಬದ್ಧವಾಗಿ, ವ್ಯವಸ್ಥಿತವಾಗಿ, ತಾರ್ಕಿಕವಾಗಿ ಜೋಡಿಸಿ ಪರಿಣಿತರು ಎಚ್ಚರಿಕೆಯಿಂದ ತಯಾರಿಕೆ ಮಾಡಿರುವಂಥದ್ದು ಪಠ್ಯಪುಸ್ತಕ. ತರಗತಿಯಲ್ಲಿ ಶಿಕ್ಷಕರು ಪಾಠ ಮಾಡುವಾಗ ಕುವೆಂಪು ಅವರ ಬಾಲ್ಯ ಜೀವನ ಮತ್ತು ಸಾಧನೆಗಳನ್ನು ವಿಡಿಯೋವನ್ನು ತೋರಿಸಿ ಮಹತ್ವ ಹೇಳುವುದು ಯಾವ ಬೋಧನಾ ಉಪಕರಣ? ಅದು ದೃಕ್ ಮತ್ತು ಶ್ರವಣ ಉಪಕರಣಗಳು. ವಿದ್ಯಾರ್ಥಿಗಳ ಸಾಧನೆಗಳನ್ನು ನಿರಂತರವಾದ ಮೌಲ್ಯಮಾಪನ ಮೂಲಕ ಅಳೆಯುವುದು ಘಟಕ ಪರೀಕ್ಷೆ. ಅಂದರೆ ವರ್ಷಪೂರ್ತಿ ಮಾಡುವಂಥದ್ದು, ಥ್ರೂ ಔಟ್ ದ ಅಕಾಡೆಮಿಕ್ ಇಯರ್ ನಡೆಯುವಂಥದ್ದು, ಅದು ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂದರೆ ಘಟಕ ಪರೀಕ್ಷೆ ಆಗಿರುವಂಥದ್ದು. ಇನ್ನು ಬರುವಂಥದ್ದು ಪೇಪರ್ 2 ಇಂಗ್ಲೀಷ್ನಲ್ಲಿ 31 ರಿಂದ 38 ಗದ್ಯ ಭಾಗವನ್ನು ಕೊಡ್ತಾರೆ. ಗದ್ಯ ಭಾಗದ ಪ್ರಶ್ನೆಗಳನ್ನು ನಾವು ಹುಡುಕಿ ಬರೀಬೇಕು. ಆ ಪ್ರಶ್ನೆಗಳೇ ಉತ್ತರಗಳು ಉತ್ತರ ಮತ್ತು ಪ್ರಶ್ನೆಗಳು ಅದು ಒಂದೇ ಜಾಗದಲ್ಲಿರ್ತದೆ, ಅದನ್ನು ನೋಡ್ಕೊಂಡು ಬರೀಬೇಕು. ಅದಾದ ನಂತರ ಪದ್ಯ 39 ರಿಂದ 45 ತನಕ ಪದ್ಯ ಭಾಗ ಇದೆ. 46ರಿಂದ ನಾವು ಬೋಧನಾಶಾಸ್ತ್ರ ಇರುವಂಥದ್ದು. ಇಫ್ ಯು ಆರ್ ರೀಡಿಂಗ್ ಎ ಟೆಕ್ಸ್ಟ್ ಫಾರ್ ಕಾಂಪ್ರಿಹೆನ್ಷನ್, ಅದು ಏನು ಸಹಾಯ ಮಾಡ್ತದೆ? ಇದು ಓದುವಂತಹ ಒಂದು ಇದು ಯು ಶುಡ್ ಎಕ್ಸ್ಪೆಕ್ಟ್ ಸಂಬಡಿ ಟು ರೀಡ್ ಫಾರ್ ಯು. ಇಫ್ ಯು ಆರ್ ರೀಡಿಂಗ್ ಟು ಟೆಕ್ಸ್ಟ್ ಫಾರ್ ಕಾಂಪ್ರಿಹೆನ್ಷನ್ ಆಗಿ ಓದ್ತಾ ಇದ್ದೀರಿ ಅಂತ ಹೇಳಿದರೆ ನೀವು ಸಂಬಡಿ ರೀಡ್ ಮಾಡ್ತಾರೆ ಅಂತ ಯೋಚನೆ ಮಾಡುವಂಥದ್ದು. ಎ ಲರ್ನರ್ ರೀಡ್ ದ ಟೆಕ್ಸ್ಟ್. ಟಾಪಿಕ್ ಫಾರ್
ಸ್ಪೆಸಿಫಿಕ್ ಡೀಟೇಲ್, ಸ್ಪೆಸಿಫಿಕ್ ರೀಸನ್. ಒಂದು ವಿಷಯವನ್ನು ಆ ಒಂದು ಸ್ಪೆಸಿಫಿಕ್ ಕಾರಣಕ್ಕಾಗಿ ಮಾತ್ರ ಓದುವಂಥದ್ದು. ಅಥವಾ ನಾವೀಗ ಒಂದು ಪ್ರಯಾಣವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಬ್ಯಾನರನ್ನು ಕೇವಲ ಏನು ಅನ್ನುವಂಥದ್ದನ್ನು ಮಾತ್ರ ನೋಡುವಂಥದ್ದು, ಅದು ಸ್ಕ್ಯಾನಿಂಗ್ ಅಂತ ಹೇಳುವಂಥದ್ದು. ಚೂಸ್ ದ ವರ್ಡ್ ದಟ್ ಡಸ್ ನಾಟ್ ಬಿಲಾಂಗ್ ದ ಗ್ರೂಪ್. ಅಬ್ಸರ್ವೇಷನ್, ಚೆಕ್ ಲಿಸ್ಟ್, ರೇಟಿಂಗ್ ಸ್ಕೇಲ್, ಕ್ವೆಶನ್ ರೈಸಿಂಗ್ ಇಸ್ ಅ ಅಬ್ಸರ್ವೇಷನ್ ಅಂತ ಹೇಳುವಂಥದ್ದು. ಅಬ್ಸರ್ವೇಷನ್. ಟೀಚರ್ ಆಸ್ಕ್ ಹರ್ ಇಸ್ pupil to clap once if your statement is true and to clap twice if your statement is not true. then ಅವರು ಏನು ಮಾಡ್ತಾರೆ, ಮಕ್ಕಳು ಸರಿಯಾಗಿ ಕೇಳ್ಕೊಳ್ತಾರೆ, ಅದಕ್ಕೆ ರೆಸ್ಪಾಂಡ್ ಮಾಡ್ತಾರೆ. ಲಿಸನ್ ಆ್ಯಂಡ್ ರೆಸ್ಪಾಂಡ್ ಮಾಡುವಂಥದ್ದು. The following is not a sub-skill of speaking. Understand synthetic pattern. Consider how far the following activities helps learner develop their speaking skill, and one of does not help much is reading loud. ಯಾವುದು ಕನ್ಸಿಡರ್ ಮಾಡ್ತದೆ ಅಂತ ಹೇಳಿದರೆ ಲರ್ನರಿಗೆ ರೀಡಿಂಗ್ ಲೌಡ್ ಆಗಿ ಓದುವಂಥದ್ದು. ಯೂಸಿಂಗ್ ಹ್ಯಾಂಡ್ ಸಿಗ್ನಲ್ಸ್, signs and the teacher point to the door, he or she is demonstrating ಅಂದರೆ ಟೋಟಲ್ ಫಿಸಿಕಲ್ ರೆಸ್ಪಾಂಡ್. ಅವರು ಟೋಟಲ್ ಫಿಸಿಕಲ್ ರೆಸ್ಪಾಂಡ್ ಮಾಡುವಂಥದ್ದು. TPR, ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್. ಯೂಸಿಂಗ್ ಹ್ಯಾಂಡ್ ಸೈನ್, ಎ ಟೀಚರ್ ಪಾಯಿಂಟ್ಸ್ ಟು ದ ಡೋರ್, ಹಿಯರ್ she or he is ಡೆಮೋನ್ಸ್ಟ್ರೇಟಿಂಗ್. ಅಲ್ಲಿ ಟೀಚರ್ ಪಾಯಿಂಟ್ ಮಾಡ್ತಾ ಇದ್ದಾರೆ, ಯಾರು ಕ್ಲಾಸಲ್ಲಿ ಮಾಡ್ತಾ ಇದ್ದಾರೆ, ಯಾರು ಅವರು ನೋಡ್ಕೊಳ್ತಾ ಇದ್ದಾರೆ. ಡೆಮೋನ್ಸ್ಟ್ರೇಟಿಂಗ್ ಯಾರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಅವರು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅದು ಏನು, ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಆಗಿರುವಂಥದ್ದು. ಇನ್ ದ ಫಂಕ್ಷನಲ್ ಅಪ್ರೋಚ್ ಟು ಟೀಚಿಂಗ್ ಗ್ರಾಮರ್ ಈಸ್ ಬೋತ್ ಫಾರ್ ಮೋರ್ ಮೀನಿಂಗ್ ಇನ್ ಸೆಂಟ್ರಲ್ ಇಸ್ ಅ ಫಂಕ್ಷನ್ ಅಪ್ರೋಚ್ ಆಗಿರುವಂಥದ್ದು. ಫಾರ್ ಮೋರ್ ಮೀನಿಂಗ್ ಇನ್ ಸೆಂಟ್ರಲ್ ಇಸ್ ಅ ಫಂಕ್ಷನಲ್ ಅಪ್ರೋಚ್ ಆಗಿರುವಂಥದ್ದು. ಯುನಿಟಿ ಇನ್ ದ ಪ್ಯಾರಾಗ್ರಾಫ್ ಮೀನ್ಸ್ ದಟ್ ಈಸ್ ಅ ಪ್ಯಾರಾಗ್ರಾಫ್ ಈಸ್ ಅಬೌಟ್ ಸಪೋರ್ಟಿಂಗ್ ಡಿಟೇಲ್ಸ್. ಡಯಾಗ್ನಾಟಿಕ್ ಟೆಸ್ಟ್ ಯಾಕೆ ಮಾಡುವಂಥದ್ದು, ಅವರಲ್ಲಿ ಏನಾದರೂ ತೊಂದರೆ ಇದ್ದಾಗ. ಲರ್ನರ್ ಎಬಿಲಿಟಿ ಟು ಮೆಮೊರೈಸ್ ದ ಕಂಟೆಂಟ್ ಆಫ್ ದ ಟೆಕ್ಸ್ಟ್ ಬುಕ್. The cheapest and most easily accessible mass media is newspaper. ನ್ಯೂಸ್ಪೇಪರ್ ತುಂಬಾ ಕಡಿಮೆ ಖರ್ಚಿನಲ್ಲಿ ಆಗುವಂತಹ ಒಂದು ನಮಗೆ ಒಂದು ಮಾಧ್ಯಮ. The following statement are related to the characteristics of young learner. Which statement is false? They are passive learners ಎನ್ನುವಂಥ ತಪ್ಪಾಗಿರ್ತದೆ. ಸ್ಟೆಫನ್ affective filter hypothesis state that it helps in the second language acquisition. It helps ಎರಡನೆಯ ಲ್ಯಾಂಗ್ವೇಜಿಗೆ ತುಂಬಾ ಹೆಲ್ಪ್ ಆಗುವಂಥದ್ದು. ಇಟ್ ಹೆಲ್ಪ್ಸ್ ಇನ್ ದ ಸೆಕೆಂಡ್ ಲ್ಯಾಂಗ್ವೇಜ್ ಅಕ್ವಿಸಿಷನ್. ಪ್ರೆಸೆಂಟೇಷನ್, ಪ್ರಾಕ್ಟೀಸ್, ಪ್ರೊಡಕ್ಷನ್, ಸೀಕ್ವೆನ್ಸ್ ಈಸ್ ಫಾಲೋಡ್. ಅದೇನು, ಅದೊಂದು ಫಂಕ್ಷನಲ್ ಅಪ್ರೋಚಲ್ಲಿ ಪ್ರೆಸೆಂಟೇಷನ್, ಪ್ರಾಕ್ಟೀಸ್, ಪ್ರೊಡ್ಯೂಸ್ ಅಂತ ಬರುವಂಥದ್ದು ಫಂಕ್ಷನಲ್ ಅಪ್ರೋಚಲ್ಲಿ ಬರುವಂಥದ್ದು. ಪ್ರೆಸೆಂಟೇಷನ್, ಪ್ರಾಕ್ಟೀಸ್ ಆ್ಯಂಡ್ ಪ್ರೊಡಕ್ಷನ್ ಬರುವಂಥದ್ದು ಫಂಕ್ಷನಲ್ ಅಪ್ರೋಚಲ್ಲಿ. ದ ಟೀಚರ್ ವಾಂಟ್ ಟು ಬಿಲ್ಡ್ ಗುಡ್ ಸಪೋರ್ಟ್ ಇನ್ ದೇರ್ ಎಲಿಮೆಂಟ್ರಿ ಕ್ಲಾಸಸ್. ರಿಪೋರ್ಟ್ ಮಾಡುವಂಥ ಟೀಚರ್ ವಾಂಟ್ ಟು ಬಿಲ್ಡ್ ಗುಡ್ ಒಂದು ಎಫರ್ಟ್ ಹಾಕಿ. ಶಿ ಮೇಕ್ಸ್ ಆ್ಯನ್ ಎಫರ್ಟ್ ಟು ಲರ್ನ್ ಆಲ್ ದ ಲರ್ನರ್ಸ್ ನೇಮ್ಸ್. ಎಫರ್ಟ್ ಟು ಲರ್ನ್ ಆಲ್ ದ ಲರ್ನರ್ಸ್ ನೇಮನ್ನು ಬಿಲ್ಡ್ ಮಾಡುವಂಥದ್ದು. ಟೀಚರ್ ವಾಂಟ್ ಟು ಬಿಲ್ಡ್ ಗುಡ್ ಸಪೋರ್ಟ್ ಟು ಹರ್ ಎಲಿಮೆಂಟ್ರಿ ಕ್ಲಾಸಸ್. ಇನ್ನು ಬರುವಂಥದ್ದು ಶಿಶು ವಿಕಸನ ನೋಡುವ. ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರದಲ್ಲಿ ಪರೀಕ್ಷೆಗಳಲ್ಲಿ ಎ ಶ್ರೇಣಿಯನ್ನು ಪಡೆಯಲು ಅಭ್ಯಾಸ ಮಾಡುವುದು ಇದರ ಮುಖ್ಯ ಉದ್ದೇಶ. ಕ್ರಿಯಾ ಪ್ರಸೂತ ಅನುಬಂಧ. ಪರೀಕ್ಷೆಯಲ್ಲಿ ಎ ಶ್ರೇಣಿಯನ್ನು ಪಡೆಯಲು ಅಭ್ಯಾಸ ಮಾಡೋದು ಹವ್ಯಾಸ ಕಲಿಕೆಯ ಅಲ್ಲ, ಭೌತಿಕವ ಅಲ್ಲ, ಶಾಸ್ತ್ರೀಯ ಅಲ್ಲ, ಅದು ಒಂದು ಕ್ರಿಯಾ ಪ್ರಸೂತ ಅನುಬಂಧ ಕಲಿಕೆ. ಬಾಹ್ಯ ಅಭಿಪ್ರೇರಣೆಗೆ ಒತ್ತು ನೀಡುವವರು ಬಾಹ್ಯವಾದ ಅಭಿಪ್ರೇರಣೆಗೆ ಒತ್ತು ನೀಡುವವರು ವರ್ತನವಾದ ಸಿದ್ಧಾಂತಗಳು. ಬಾಹ್ಯ ಅಭಿಪ್ರೇರಣೆಗೆ ಒತ್ತು ನೀಡುವವರು ವರ್ತನವಾದ ಸಿದ್ಧಾಂತಗಳು. ಅನುಭವದ ಮೂಲಕ ವ್ಯಕ್ತಿಯ ವರ್ತನೆಗಳನ್ನು ಆಗುವ ಬದಲಾವಣೆಗೆ ಕಾರಣ ಕಲಿಕೆ. ಅನುಭವದ
ಮೂಲಕ ವ್ಯಕ್ತಿಯ ವರ್ತನೆಗಳಲ್ಲಿ ಆಗುವ ಬದಲಾವಣೆಯ ಕಾರಣ ಏನು ಅಂತ ಹೇಳಿದರೆ ಕಲಿಕೆಯ ಬದಲಾವಣೆಗೆ ಕಾರಣ. ರಚನಾತ್ಮಕ ಮೌಲ್ಯಮಾಪನವನ್ನು ಅದಕ್ಕೆ ಉಪಯೋಗಿಸುವಂಥದ್ದು. ಕಲಿಕಾ ಅಂತರವನ್ನು ಗುರುತಿಸುವುದು ಅಥವಾ ಕಲಿಕಾ ಕಠಿಣತೆಯನ್ನು ಗುರುತಿಸಲಿಕ್ಕೆ ರಚನಾತ್ಮಕ ಮೌಲ್ಯಮಾಪನವನ್ನು ಮಾಡುವಂಥದ್ದು. ಮುಖ್ಯವಾಗಿ ಕಲಿಕಾ ಕಠಿಣತೆಯನ್ನು, ಅಲ್ಲಿ ಏನಾದರೂ ಕಠಿಣತೆ ಇದೆ ಅಂತ ಗೊತ್ತಾಗ ಅಲ್ಲಿ ಒಂದು ರಚನೆ ಮಾಡುವಂಥದ್ದು. ರಚನಾತ್ಮಕ ಮೌಲ್ಯಮಾಪನ ಎನ್ನುವಂಥದ್ದು ಕಲಿಕಾ ಕಠಿಣತೆಯನ್ನು ಗುರುತಿಸಲು. ಕಠಿಣತೆ, ಕಷ್ಟವನ್ನು ಅದನ್ನು ಗುರುತಿಸಲು ರಚನಾತ್ಮಕ ಮೌಲ್ಯಮಾಪನ. ಪರಿಪಕ್ವತೆ ಎನ್ನುವಂಥದ್ದು ವಿಕಾಸ. ಪರಿಪಕ್ವತೆಯು ಇದರ ನೈಸರ್ಗಿಕ ಪ್ರಕ್ರಿಯೆಯಾಗಿರುವಂಥದ್ದು. ವಿಕಾಸದ ಒಂದು ಪ್ರಕ್ರಿಯೆ ಪಕ್ವತೆ. ಸಾಮಾನ್ಯ ಭೌತಿಕ ಸಾಮರ್ಥ್ಯದ ಜೊತೆಗೆ ವ್ಯಕ್ತಿಯಲ್ಲಿರುವ ವಿಶೇಷ ಸಾಮರ್ಥ್ಯವೇ ಅಭಿಕ್ಷಮತೆ. ಸಾಮಾನ್ಯ ಭೌತಿಕ ಸಾಮರ್ಥ್ಯದ ಜೊತೆಗೆ ವ್ಯಕ್ತಿಯಲ್ಲಿ ಇರುವಂತಹ ವಿಶೇಷ ಸಾಮರ್ಥ್ಯವೇ ಅಭಿಕ್ಷಮತೆ. ವ್ಯಕ್ತಿಯ ಸಾಮರ್ಥ್ಯವೇ ಅಭಿಕ್ಷಮತೆ. ಪ್ರತಿಯೊಬ್ಬ ವ್ಯಕ್ತಿಯು ಹುಟ್ಟುವಾಗ ಪ್ರತಿಭಾವಂತರಾಗಿ ಹುಟ್ಟಿದರೂ ಕೂಡ ಇವರಲ್ಲಿ ಅರ್ಧದಷ್ಟು ಜನರು ಈ ಶಿಕ್ಷಣ ವ್ಯವಸ್ಥೆಯು ಮೂರ್ಖರನ್ನಾಗಿ ಮಾಡುತ್ತದೆ ಎಂದು ಹೇಳಿದವರು ಬ್ಯಾಟಿಸನ್. ಪ್ರತಿಯೊಬ್ಬ ವ್ಯಕ್ತಿಯು ಹುಟ್ಟುವಾಗ ಪ್ರತಿಭಾವಂತರಾಗಿ ಹುಟ್ಟಿದರೂ ಕೂಡ ಇವರಲ್ಲಿ ಅರ್ಧದಷ್ಟು ಜನರನ್ನು ಈ ಶಿಕ್ಷಣ ವ್ಯವಸ್ಥೆ ಮೂರ್ಖರನ್ನಾಗಿ ಮಾಡುತ್ತದೆ ಎಂದು ಹೇಳಿದವರು ಬ್ಯಾಟಿಸನ್. ತರಗತಿಯಲ್ಲಿನ ವಿದ್ಯಾರ್ಥಿಗಳ ನಡುವಿನ ಸಂಬಂಧವನ್ನು ಕಂಡುಹಿಡಿಯಲು ಬಳಸುವ ತಂತ್ರ ಸಮಾಜ ಮಿತಿ ತಂತ್ರ. ಸಮಾಜ ಮಿತಿ ತಂತ್ರ. ಡಿಸ್ಲೆಕ್ಸಿಯಾ ಎನ್ನುವಂಥದ್ದು ಓದುವುದಕ್ಕೆ ಇರುವಂಥ ನ್ಯೂನತೆಯನ್ನು ಕಂಡುಹಿಡಿಯಲಿರುವಂಥದ್ದು ಡಿಸ್ಲೆಕ್ಸಿಯಾ, ಓದುವುದು. ಆಟಿಸಮ್ ಎಂದರೆ ಒಂದು ರೀತಿಯ, ಅದು ಒಂದು ಸಾಮಾಜಿಕ ರೋಗ ಸಮಷ್ಟಿ. ನರಸಂಬಂಧಿಯ ಅಲ್ಲ, ವರ್ತನಾ ರೋಗವ ಅಲ್ಲ, ಭಾವನಾತ್ಮಕ ರೋಗ ಅಲ್ಲ, ಅದು ಒಂದು ಸಾಮಾಜಿಕ ರೋಗ ಸಮಷ್ಟಿ. ಆಟಿಸಮ್. ಆಟಿಸಮ್ ಎಂದರೆ ಅದು ಒಂದು ಸಾಮಾಜಿಕ ರೋಗ ಸಮಷ್ಟಿ. ವಿಶೇಷ ಆದ್ಯತೆಯುಳ್ಳ ಮಕ್ಕಳನ್ನು ಸಾಮಾನ್ಯ ಮಕ್ಕಳೊಂದಿಗೆ ಜೊತೆಗೂಡಿಸಿ ಸಾಮಾನ್ಯ ತರಗತಿಯಲ್ಲಿ ಶಿಕ್ಷಣ ನೀಡುವುದು ಸಮನ್ವಯ ಶಿಕ್ಷಣ. ವಿಕಾಸ ಎನ್ನುವಂಥದ್ದು ಅದು ಗುಣಾತ್ಮಕ ಬದಲಾವಣೆ. ವಿಕಾಸ ಎನ್ನುವಂಥದ್ದು ಗುಣಾತ್ಮಕ ಬದಲಾವಣೆ. ವಿಕಾಸ ಮತ್ತು ಬೆಳವಣಿಗೆ. ವಿಕಾಸ ಮತ್ತು ಬೆಳವಣಿಗೆಯು ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಬದಲಾವಣೆ. ವ್ಯಕ್ತಿಯಲ್ಲಿನ ವರ್ತನೆಗಳನ್ನು ಹೆಚ್ಚಿಸುವಂತೆ ಅಥವಾ ಕಡಿಮೆ ಮಾಡಲು ಪ್ರಸ್ತುತಪಡಿಸುವ ಪ್ರಚೋದನೆ ಪುನರ್ಬಲನ. ಕಲಿಯುವವನಿಗೆ ಸ್ಕಾಫೋಲ್ಡಿಂಗ್ ಎನ್ನುವ ಪ್ರಕ್ರಿಯೆ ಮೂಲಕ ಕಲಿಯಲು ಸಹಾಯ ಮಾಡುವಂಥದ್ದು ಬೌದ್ಧಿಕವಾದ. ಸ್ಕಾಫೋಲ್ಡಿಂಗ್ ಎನ್ನುವ ಬೌದ್ಧಿಕವಾದ. ಬುದ್ಧಿಶಕ್ತಿಯ ಬಹು ಅಂಶ ಸಿದ್ಧಾಂತವನ್ನು ಮಂಡಿಸಿದವರು ಥರ್ಸ್ಟಿನ್. ಬುದ್ಧಿಶಕ್ತಿಯ ಬಹು ಅಂಶ ಸಿದ್ಧಾಂತವನ್ನು ಮಂಡಿಸಿದವರು ಥರ್ಸ್ಟಿನ್. 7 ಬುದ್ಧಿಶಕ್ತಿಯ ಬಹುಅಂಶ ಸಿದ್ಧಾಂತವನ್ನು ಥರ್ಸ್ಟಿನ್ ಅವರು ಮಂಡಿಸಿದ್ದಾರೆ. ಒಟ್ಟು 7 ಥರ್ಸ್ಟಿನ್ ಅವರು ಬುದ್ಧಿಶಕ್ತಿಯ ಬಹುಅಂಶ ಸಿದ್ಧಾಂತ. ಸಾಮಾಜಿಕ ಬುದ್ಧಿಶಕ್ತಿ, ಮೂರ್ತ ಬುದ್ಧಿಶಕ್ತಿ, ಅಮೂರ್ತ ಬುದ್ಧಿಶಕ್ತಿ ಎಂಬ 3 ವಿಧದ ಬುದ್ಧಿಶಕ್ತಿಗಳಿವೆ ಅಂತ ಹೇಳಿದವರು ಥಾರ್ನ್ಡೈಕ್. ಥಾರ್ನ್ಡೈಕರವರು 3 ರೀತಿಯ ಬುದ್ಧಿಶಕ್ತಿ ಅಂತ ಹೇಳಿದ್ದಾರೆ. ಯಾವುದೆಲ್ಲ? ಸಾಮಾಜಿಕ ಬುದ್ಧಿಶಕ್ತಿ, ಮೂರ್ತ ಬುದ್ಧಿಶಕ್ತಿ ಮತ್ತು ಅಮೂರ್ತ ಬುದ್ಧಿಶಕ್ತಿ ಅಂತ 3 ವಿಧದ ಬುದ್ಧಿಶಕ್ತಿ ಇದೆ ಅಂತ ಹೇಳಿದವರು ಥಾರ್ನ್ಡೈಕ್. ಬುದ್ಧಿಶಕ್ತಿಯ ಬಹುಕಾರಕ ಸಿದ್ಧಾಂತ ಹೇಳಿದವರು ಥರ್ಸ್ಟಿನ್. ಬುದ್ಧಿಮಂಥನ ಮತ್ತು ತಂತ್ರವನ್ನು ಉಪಯೋಗಿಸಿ ಇದನ್ನು ವೃದ್ಧಿಸಬಹುದಾಗಿದೆ. ಬುದ್ಧಿಮಂಥನ, ಸೃಜನಶೀಲತೆಯನ್ನು ಬುದ್ಧಿಮಂಥನ ಎನ್ನುವಂಥದ್ದು ಬ್ರೈನ್ ಸ್ಟ್ರೋಮಿಂಗ್ ತಂತ್ರ ಉಪಯೋಗಿಸುವುದು ಸೃಜನಶೀಲ ಮಕ್ಕಳಿಗೆ. ಮಾನವನ ವಿವಿಧ ಬೆಳವಣಿಗೆ ಹಂತದಲ್ಲಿ ಆಗುವ ವಿಕಾಸಾತ್ಮಕ ಕಾರ್ಯಗಳನ್ನು ಪ್ರತಿಪಾದಿಸಿದವರು ಹ್ಯಾವಿಗ್ ಹಾಸ್ಟನ್. ವಿಕಾಸಾತ್ಮಕ ಕಾರ್ಯಗಳನ್ನು ತಿಳಿಸಿದವರು ಹ್ಯಾವಿಗ್ ಹಾಸ್ಟನ್ ಅವರು ವಿಕಾಸಾತ್ಮಕ ಕಾರ್ಯಗಳನ್ನು ಪ್ರತಿಪಾದಿಸಿದ್ದಾರೆ. ವಿಕಾಸಾತ್ಮಕ ಕಾರ್ಯಗಳನ್ನು ಪ್ರತಿಪಾದಿಸಿದವರು ಹ್ಯಾವಿಗ್ ಹಾಸ್ಟನ್. ಒಂದು ಪರೀಕ್ಷೆಯು ಯಾವುದೇ ಅಳತೆ ಮಾಡಬೇಕು, ಸರಿಯಾಗಿದ್ದರೆ ಅದು ಸಮಂಜಸವಾಗಿದೆ ಅಂತ ಹೇಳುವಂಥದ್ದು. ವಿಮರ್ಶಾತ್ಮಕ ಚಿಂತನೆಯಲ್ಲಿ ಮಕ್ಕಳಲ್ಲಿ ಈ ಮೂಲಕ ಬೆಳೆಸಬಹುದು. ದೃಷ್ಟಾಂತೀಕರಿಸುವುದು. ವಿಮರ್ಶಾತ್ಮಕ ಚಿಂತನೆಯನ್ನು ಮಕ್ಕಳಲ್ಲಿ ದೃಷ್ಟಾಂತಕರಿಸುವ ಮೂಲಕ ಬೆಳೆಸುವಂಥದ್ದು. ವಿಮರ್ಶೆ ಮಾಡುವಂಥದ್ದು ಮಕ್ಕಳಲ್ಲಿ ಅದರ ಬಗ್ಗೆ ಅದರ ವಿಚಾರಗಳನ್ನು ತಿಳಿಸುವುದರ ಮೂಲಕ. ಸಾಧನೆ ಪರೀಕ್ಷೆ ಸಾಧನವನ್ನು ವಿನ್ಯಾಸಿಸಿ ಮಾಪನ ಮಾಡಲು ರಚಿಸುವುದು ಬೌದ್ಧಿಕ ಸಾಮರ್ಥ್ಯ.
ಸಾಧನೆ ಪರೀಕ್ಷೆ ಸಾಧನವನ್ನು ವ್ಯಾಖ್ಯಾನಿಸಿ ಮಾಪನ ಮಾಡಲು ರಚಿಸಲಾಗಿರುವಂಥದ್ದು ಭೌತಿಕ ಸಾಮರ್ಥ್ಯ. ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನವು ಇದನ್ನು ಮೌಲ್ಯೀಕರಿಸುತ್ತದೆ. ಪಠ್ಯಕ್ರಮ ಮತ್ತು ಪಠ್ಯೇತರ ಚಟುವಟಿಕೆಗಳು. ಪಠ್ಯಕ್ರಮ ಮತ್ತು ಪಠ್ಯೇತರ ಚಟುವಟಿಕೆಗಳು ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನವು ಇದನ್ನು ಮೌಲ್ಯೀಕರಿಸುವಂಥದ್ದು. ನೈದಾನಿಕ ಪರೀಕ್ಷೆ ಕಲಿಕೆಯ ನ್ಯೂನತೆಗಳನ್ನು ತಿಳಿದುಕೊಳ್ಳಲು ಮಾಡುವುದು ನೈದಾನಿಕ ಪರೀಕ್ಷೆ. ಯಾವುದು ಒಂದು ಸಮಸ್ಯೆ ಇದೆ ಅದಕ್ಕೆ ಬೇಕಾದಂಥ ಪರಿಹಾರ ಬೋಧನೆ ಆಗಿರುವಂಥದ್ದು. ಉತ್ತಮವಾಗಿ ನಿರ್ಣಯವನ್ನು ಕೈಗೊಳ್ಳುವ, ಸನ್ನಿವೇಶವನ್ನು ಗ್ರಹಿಸುವ, ತರ್ಕಿಸುವ ವ್ಯಕ್ತಿಯ ಸಾಮರ್ಥ್ಯವೇ ಬುದ್ಧಿಶಕ್ತಿ ಅಂತ ಹೇಳಿದವರು ಬಿನೆಟ್ ಮತ್ತು ಸೈಮನ್ ಅವರು. ಬಿನೆಟ್ ಮತ್ತು ಸೈಮನ್ ಅವರ ಪ್ರಕಾರ ಉತ್ತಮವಾಗಿ ನಿರ್ಣಯವನ್ನು ಕೈಗೊಳ್ಳುವ, ಸನ್ನಿವೇಶವನ್ನು ಗ್ರಹಿಸುವ, ತರ್ಕಿಸುವ ವ್ಯಕ್ತಿಯ ಸಾಮರ್ಥ್ಯವೇ ಬುದ್ಧಿಶಕ್ತಿಯಾಗಿದೆ ಎಂದು ಹೇಳಿದವರು ಬಿನೆಟ್ ಮತ್ತು ಸೈಮನ್ ಅವರು. ಅಂತರ್ಮುಖಿ ಎಂದರೆ ಸಾಮಾಜಿಕ ಚಟುವಟಿಕೆ. ಅಂತರ್ಮುಖ ಅಂತ ಹೇಳಿದರೆ ಸಾಮಾಜಿಕ ಚಟುವಟಿಕೆ. ಜ್ಞಾನ, ಅನ್ವಯ, ಕೌಶಲಗಳನ್ನು ನಿರ್ದಿಷ್ಟ ವಿಷಯಗಳಲ್ಲಿ ಅಥವಾ ಅನೇಕ ವಿಷಯಗಳಲ್ಲಿ ಮಾಪನ ಮಾಡಲು ವಿನ್ಯಾಸಗೊಳಿಸಿರುವಂತಹ ಪರೀಕ್ಷೆಯೇ ಸಾಧನಾ ಪರೀಕ್ಷೆ ಅಂತ ಹೇಳಿದವರು ಬ್ರೂನರ್ ಅವರು. ಜ್ಞಾನ, ಅನ್ವಯ, ಕೌಶಲದ ಬಗ್ಗೆ ಹೇಳಿದವರು ಬ್ರೂನರ್. ಒಬ್ಬ ವ್ಯಕ್ತಿಯ ಬಹುಮಾನಕ್ಕೋಸ್ಕರ ಕಾರ್ಯನಿರ್ವಹಿಸುವನು. ಇದರ ಉದಾಹರಣೆ ಅದೇನು ಯಾವ ರೀತಿಯ ಒಂದು ಪ್ರೇರಣೆಯಾಗಿದೆ? ಬಾಹ್ಯ ಪ್ರೇರಣೆಯಾಗಿರುವಂಥದ್ದು. ಬಹುಮಾನ ಸಿಕ್ಕುತ್ತದೆ ಎನ್ನುವಂಥದ್ದು ಬಾಹ್ಯ ಅಭಿಪ್ರೇರಣೆಯಾಗಿರುವಂಥದ್ದು. ಕಲಿಕೆಯ ಮೇಲೆ ಪ್ರಭಾವ ಬೀರುವ ಪ್ರಮುಖವಾದ ಸಾಮಾಜಿಕ ಅಂಶ ಶಾಲೆ ಮತ್ತು ಗೃಹ ಮತ್ತು ಪರಿಸರ. ಶಾಲೆ, ಗೃಹ, ಪರಿಸರ ಅವರ ಮೇಲೆ ಪ್ರಭಾವವನ್ನು ಕಲಿಕೆಯ ಮೇಲೆ ಪ್ರಭಾವ ಬೀರುವ ಪ್ರಮುಖ ಸಾಮಾಜಿಕ ಅಂಶಗಳು ಶಾಲೆ, ಗೃಹ, ಪರಿಸರ. ಹಿಂದಿನ ಕಲಿಕೆಯ ಹೊಸ ಕಲಿಕೆಗೆ ಅನುಕೂಲಿಸಿದರೆ ಧನಾತ್ಮಕ ಕಲಿಕೆ. ಸಂಖ್ಯೆ, ಅಕ್ಷರಗಳು, ಪದಗಳು, ಹೆಸರುಗಳನ್ನು ಒಮ್ಮೆ ಮಾತ್ರ ನೆನಪಿನಲ್ಲಿಟ್ಕೊಂಡ್ರೆ ಅದನ್ನು ಅಲ್ಪಕಾಲದ ಸ್ಮೃತಿ ಅಂತ ಹೇಳುವಂಥದ್ದು. ಇವಿಷ್ಟು ಶಿಶು ವಿಕಾಸನಕ್ಕಾಯಿತು. ಇನ್ನು ನಾವು ಸಮಾಜ ವಿಜ್ಞಾನದ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ. ಸಮಾಜ ವಿಜ್ಞಾನದ ಪ್ರಶ್ನೆ: ನನಗೆ ಹೊಡೆದ ಹೊಡೆತಗಳು ಭಾರತದಲ್ಲಿ ಬ್ರಿಟಿಷ್ ಆಡಳಿತದ ಶವಪೆಟ್ಟಿಗೆಯ ಕೊನೆಯ ಮೊಳೆಗಳಾಗಲಿ. ತಮ್ಮ ಸಾವಿಗೆ ಮುನ್ನ ಹೀಗೆಂದು ಘೋಷಿಸಿದವರು ಲಾಲಾ ಲಜಪತ್ ರಾಯ್ ಅವರು. ಸ್ವಾತಂತ್ರ್ಯ ನಂತರ ಭಾರತ ಸರ್ಕಾರಕ್ಕೆ ಹರಸಾಹಸದ ಕೆಲಸವಾಗಿದ್ದು ಮತೀಯ ಗಲಭೆಗಳು. ದುರ್ಗೇಶ್ ನಂದಿನಿ ಇವರ ಪ್ರಪ್ರಥಮ ಕಾದಂಬರಿಯಾಗಿರುವಂಥದ್ದು ಬಂಕಿಮಚಂದ್ರ ಚಟ್ಟೋಪಾಧ್ಯಾಯರ ಕಾದಂಬರಿ ದುರ್ಗೇಶ್ ನಂದಿನಿ. 1857 ಜೂನ್ನಲ್ಲಿ ಬ್ರಿಟಿಷ್ ವಿರುದ್ಧ ಲಕ್ನೋದಲ್ಲಿ ದಂಗೆ ಎದ್ದವರು ಬೇಗಂ ಹಜರತ್ ಮಹಲ್ ಅವರು. ಬೇಗಂ ಹಜರತ್ ಮಹಲ್ 1857 ಜೂನ್ನಲ್ಲಿ ಬ್ರಿಟಿಷರ ವಿರುದ್ಧ ಲಕ್ನೋದಲ್ಲಿ ದಂಗೆ ಎದ್ದವರು ಬೇಗಂ ಹಜರತ್ ಮಹಲ್ ಅವರು. ಹಿಂದೂಸ್ತಾನದ ಪ್ರಥಮ ನಕ್ಷೆಯನ್ನು ನೀಡಿದವರು ಜೇಮ್ಸ್ ರೆನೆಲ್ ಅವರು ಹಿಂದೂಸ್ತಾನದ ಪ್ರಥಮ ನಕ್ಷೆಯನ್ನು ನೀಡಿದರು. ಭಕ್ತಿ ಎಂಬ ಸಂಸ್ಕೃತ ಪದ ಬಜ್ ಎಂಬ ಮೂಲದಿಂದ ಬಂದಿರುವಂಥದ್ದು. ಭಕ್ತಿ ಅಂದರೆ ಜ್ಞಾನ. ತರುಣ ಬಂಗಾಳದ ಚಳುವಳಿಯ ಹರಿಕಾರ ಹೆನ್ರಿ ಲೂಯಿಸ್ ವಿವಿಯಸ್ ಡೆರೋಜಿಯಾ. ಹೆನ್ರಿ ಲೂಯಿಸ್ ವಿವಿಯನ್ ಡೆರೋಜಿಯಾ ತರುಣ ಬಂಗಾಳ ಚಳವಳಿಯ ಹರಿಕಾರ. ದೆಹಲಿ ಸುಲ್ತಾನ ಕಾಲದ ಬೃಹತ್ ಉದ್ಯಮ ನೇಯ್ಗೆ. ಸರಿಯಾದ ಕ್ರಮದಲ್ಲಿ ರಜಪೂತ ರಾಜ್ಯಗಳ ರಾಜಧಾನಿಯನ್ನು ತಿಳಿಸುವಂಥದ್ದು. ಇಲ್ಲಿ ಗುರ್ಜರ ಪ್ರತಿಹಾರರು ಕನೌಜ್, ಗಹಡವಾಲರು ವಾರಣಾಸಿ, ಚಾಂದೇಲರು ಬೂಂದೇಲ್ಖಂಡ್, ಚೌಹಾನರು ಅಜ್ಮೀರ್. ಗುರ್ಜರ ಪ್ರತಿಹಾರರು ಕನೌಜ್, ಗಹಡವಾಲರು ವಾರಣಾಸಿ, ಚಾಂದೇಲರು ಬೂಂದೇಲ್ಖಂಡ್, ಚೌಹಾನರು ಅಜ್ಮೀರ್. ಅಲ್ಲಾವುದ್ದೀನ್ ಖಿಲ್ಜಿಯ ಸಹನ-ಇ-ಮಂಡಿ ಎಂಬ ಉನ್ನತಾಧಿಕಾರಿ ಇನ್ನೊಂದನ್ನು ನಿಯಂತ್ರಿಸಲು ನೇಮಿಸಿದನು. ಮಾರುಕಟ್ಟೆಯನ್ನು ನಿಯಂತ್ರಿಸಲು ಅಲ್ಲಾವುದ್ದೀನ್ ಖಿಲ್ಜಿ ಸಹನ-ಇ-ಮಂಡಿ ಎಂಬ ಉನ್ನತಾಧಿಕಾರಿಯನ್ನು ಮಾರುಕಟ್ಟೆಯನ್ನು ನಿಯಂತ್ರಿಸಲು. ಪಟ್ಟದಕಲ್ಲಿನಲ್ಲಿರುವ ದೇವಾಲಯಗಳಲ್ಲಿ ಅತಿ ಪ್ರಮುಖವಾದ ದೇವಾಲಯ ವಿರೂಪಾಕ್ಷ ದೇವಾಲಯ.
ವಾತಾಪಿಕೊಂಡ ಎಂಬ ಬಿರುದು ಪಡೆದವರು 1ನೇ ನರಸಿಂಹವರ್ಮ ವಾತಾಪಿಕೊಂಡ ಬಿರುದನ್ನು ಪಡೆದಿದ್ದಾರೆ. 2ನೇ ಬೌದ್ಧ ಸಮ್ಮೇಳನ ನಡೆದು ವೈಶಾಲಿಯಲ್ಲಿ. ರಾಜಗೃಹ 1, 2 ವೈಶಾಲಿ, 3 ಪಾಟಲಿಪುತ್ರ, 4 ಕುಂಡಲವನ. ಗುಪ್ತರ ವಂಶದ ಸ್ಥಾಪಕ ಶ್ರೀಗುಪ್ತ. ಅವರಲ್ಲಿ ಒಬ್ಬರ ಆಡಳಿತದಲ್ಲಿ ಸಹಕರಿಸಲು ಅಷ್ಟಪ್ರಧಾನರೆಂದರಿದ್ದರು. ಶಿವಾಜಿಯ ಆಡಳಿತದಲ್ಲಿ ಸಹಕರಿಸಲು ಅಷ್ಟಪ್ರಧಾನರಿದ್ದರು. ಗಂಗೈಕೊಂಡ ಚೋಳಪುರಂ ಎಂಬ ಹೆಸರಿನ ಹೊಸ ರಾಜಧಾನಿಯ ನಿರ್ಮಾತ 1ನೇ ರಾಜೇಂದ್ರ. ಗಂಗೈಕೊಂಡ ಚೋಳಪುರಂ ಎಂಬ ಹೆಸರಿನ ಹೊಸ ರಾಜಧಾನಿಯ ನಿರ್ಮಾತೃ 1ನೇ ರಾಜೇಂದ್ರ. ಬುಕ್ಕರಾಯನು ಈ ದೇಶದ ರಾಜನಿಗೆ ರಾಯಭಾರಿಯನ್ನು ಕಳಿಸಿಕೊಟ್ಟನು. ಚೀನಾ ರಾಜನಿಗೆ ರಾಯಭಾರಿಯನ್ನು ಕಳಿಸಿಕೊಡುವಂಥದ್ದು. ಬುಕ್ಕರಾಯನು ಈ ದೇಶದ ರಾಜನಿಗೆ ರಾಯಭಾರಿಯನ್ನು ಕಳಿಸಿಕೊಟ್ಟನು. ಚೀನಾ ರಾಜನಿಗೆ ರಾಯಭಾರಿಯನ್ನು ಕಳಿಸಿಕೊಡ್ತಾನೆ. ಅಕ್ಬರ ನಾಮವನ್ನು ಆಂಗ್ಲ ಭಾಷೆಗೆ ಭಾಷಾಂತರಿಸಿದವರು ಹೆನ್ರಿ ಬೆವೆರಿಡ್ಜ್ ಅವರು. ಅಕ್ಬರ ನಾಮವನ್ನು ಆಂಗ್ಲ ಭಾಷೆಗೆ ಭಾಷಾಂತರಿಸಿದವರು ಹೆನ್ರಿ ಬೆವೆರಿಡ್ಜ್. ಹೆನ್ರಿ ಬೆವೆರಿಡ್ಜ್ ಅವರು ಅಕ್ಬರ ನಾಮವನ್ನು ಆಂಗ್ಲ ಭಾಷೆಗೆ ಭಾಷಾಂತರಿಸಿದರು. ಈ ಕೆಳಗಿನಲ್ಲಿ ಒಬ್ಬರು ಕೋಲ್ಕತ್ತಾದ ಆಲಿಪುರ್ ಮೃಗಾಲಯನ್ನು ವ್ಯವಸ್ಥಾಪನೆಗೊಳಿಸಿದವರು. ಫ್ರಾನ್ಸಿಸ್ ಬುಟಾನಮ್ ಅವರು ಕೋಲ್ಕತ್ತಾದ ಆಲಿಪುರ್ ಮೃಗಾಲಯವನ್ನು ವ್ಯವಸ್ಥೆಗೊಳಿಸಿದವರು. ಫ್ರಾನ್ಸಿಸ್ ಬುಟಾನಮ್. ಸಿಮ್ಲಾ ಒಂದು ಬೇಸಿಗೆ ಧಾಮವಾಗಿ ಈ ಯುದ್ಧದ ಸಮಯವನ್ನು ಗುರುತಿಸಲ್ಪಟ್ಟಿರುವಂಥದ್ದು ಗೂರ್ಖಾ ಯುದ್ಧವಾಗಿರುವಂಥದ್ದು. ಅಜೈವಿಕ ಪರಿಸರದ ಘಟಕಾಂಶ ಭೂಮಿ. ಅಜೈವಿಕ ಪರಿಸರದ ಘಟಕಾಂಶ ಭೂಮಿ. ಜನಸಂಖ್ಯೆಯ ಬೆಳವಣಿಗೆ ಮುಖ್ಯವಾದ 3 ಅಂಶಗಳು: ಜನನ, ಮರಣ, ಆಮೇಲೆ ವಲಸೆ. ಜನನ, ಮರಣ ಮತ್ತು ವಲಸೆ ಎಂಬುದು ಜನಸಂಖ್ಯೆಯ ಬೆಳವಣಿಗೆಗೆ ಮುಖ್ಯವಾದ 3 ಅಂಶಗಳು. ಸೂರ್ಯ ಉದಯಿಸುವ ಕೈಗಾರಿಕೆ ಎಂದು ಕರೆಯಲ್ಪಡುವಂತಹ ಕೈಗಾರಿಕೆ ಅದು ಮಾಹಿತಿ ತಂತ್ರಜ್ಞಾನ. ಸೂರ್ಯ ಉದಯಿಸುವ ಕೈಗಾರಿಕೆ ಎಂದು ಕರೆಯಲ್ಪಡುವಂತಹ ಕೈಗಾರಿಕೆ ಮಾಹಿತಿ ತಂತ್ರಜ್ಞಾನ. ರೇಡಿಯೋ ತರಂಗಗಳನ್ನು ಭೂಮಿಗೆ ಹಿಂದಿರುಗಿಸಿ ವರ್ಗಾಯಿಸುವುದರ ಪದರ ಅದು ಬರುವಂಥದ್ದು ಉಷ್ಣತಾ ಮಂಡಲದಲ್ಲಿ. ಈಗ ಮೊದಲನೆಯದಾಗಿ ಬಾಹ್ಯ ಮಂಡಲ, ಎರಡನೆಯದಾಗಿ ಸಮೋಷ್ಣ ಮಂಡಲ, ಇದರಲ್ಲಿ ಓಝೋನ್ ಪದರ ಇರುವಂಥದ್ದು, ಮತ್ತು ಮಧ್ಯಂತರ ಮಂಡಲ, ಅದಾದಮೇಲೆ ಉಷ್ಣತಾ ಮಂಡಲ. ಉಷ್ಣತಾ ಮಂಡಲದಲ್ಲಿ ರೇಡಿಯೋ ಕಿರಣಗಳು ರೇಡಿಯೋ ತರಂಗಗಳು ಭೂಮಿಗೆ ಹಿಂದಿರುಗಿ ವರ್ಗಾಯಿಸುವಂಥದ್ದು ಉಷ್ಣತಾ ಮಂಡಲ. ಕೊನೆಯದಾದ ಮಂಡಲ ಇದು ಪರಿವರ್ತನಾ ಮಂಡಲ. ಅಣಬೆಯ ಬಂಡೆಗಳು ಕಂಡುಬರುವುದು ಇಲ್ಲಿ. ಅಣಬೆಯ ಬಂಡೆಗಳು ಕಂಡುಬರುವುದು ಮರುಭೂಮಿಯಲ್ಲಿ. ಗೋಲ್ಡನ್ ಫೈಬರ್ ಎಂದರೆ ಯಾವುದಕ್ಕೆ ಕರೆಯುವಂಥದ್ದು? ಸೆಣಬು. ಪೂರ್ವ ಘಟ್ಟದ ಅತಿ ಎತ್ತರದ ಶಿಖರ ಮಹೇಂದ್ರಗಿರಿ. ಪೂರ್ವ ಘಟ್ಟದ ಅತಿ ಎತ್ತರದ ಶಿಖರ ಮಹೇಂದ್ರಗಿರಿ. ಪಶ್ಚಿಮ ಘಟ್ಟದ ಅತಿ ಎತ್ತರದ ಶಿಖರ ಆನೆಮುಡಿ. ಪಶ್ಚಿಮ ಘಟ್ಟದ ಅತಿ ಎತ್ತರ ಶಿಖರ ಆನೆಮುಡಿ. ಪೂರ್ವ ಘಟ್ಟದ ಅತಿ ಎತ್ತರದ ಶಿಖರ ಮಹೇಂದ್ರಗಿರಿ. ಪ್ರಥಮ ಯಶಸ್ವಿ ಯಾಂತ್ರಿಕ ಬಟ್ಟೆಯ ಗಿರಣಿ ಸ್ಥಾಪಿತವಾದುದು ಮುಂಬಯಿಯಲ್ಲಿ. ಕರಗಿದ ಲಾವಾರಸದಿಂದ ಉಂಟಾಗುವಂಥ ಶಿಲೆ ಅಗ್ನಿಶಿಲೆ. ಮಾನ್ಸೂನ್ ಎಂಬ ಪದವು ಮೌನ್ಸಿಮ್ ಎಂಬ ಪದ ಬರ್ತದೆ. ಮೌಸಿಮ್. ಮಾನ್ಸೂನ್, ಮೌಸಿಮ್. ಬಾಕ್ಸೈಟ್ ಅದಿರನ್ನು ಈ ವಸ್ತುವಿನ ಉತ್ಪಾದನೆಗೆ ಬಳಸುತ್ತಾರೆ. ಅಲ್ಯೂಮಿನಿಯಂ ಉತ್ಪಾದನೆ ಬಳಕೆಗೆ ಬಾಕ್ಸೈಟ್ ಅದಿರನ್ನು ಬಳಸುತ್ತಾರೆ. ಪ್ರಪಂಚದ ಅತಿ ಹೆಚ್ಚು ತಾಮ್ರ ಉತ್ಪಾದನೆಯ ದೇಶ ಚಿಲಿಯಲ್ಲಿ. ಪ್ರಪಂಚದ ಅತಿ ತಾಮ್ರ ಉತ್ಪಾದನೆಯ ದೇಶ ಚಿಲಿ. ಸ್ಥಳೀಯ ಸ್ವಯಂ ಸರ್ಕಾರದ ಮುಖ್ಯ ಉದ್ದೇಶ ಅಂತ ಹೇಳಿದರೆ ಅಧಿಕಾರದ ವಿಕೇಂದ್ರೀಕರಣದ ಮೂಲಕ ಪರಿಣಾಮಕಾರಿ ಆಡಳಿತವನ್ನು ನಡೆಸುವಂಥದ್ದು. ಮುಖ್ಯ ಚುನಾವಣಾ ಆಯುಕ್ತರು ರಾಷ್ಟ್ರಪತಿಯವರಿಂದ ನೇಮಕಗೊಳ್ಳುತ್ತಾರೆ. ಮುಖ್ಯ ಚುನಾವಣಾ ಆಯುಕ್ತರು ರಾಷ್ಟ್ರಪತಿಗಳಿಂದ ನೇಮಕಗೊಳ್ಳುತ್ತಾರೆ. ಭಾರತ ಸಂವಿಧಾನದಲ್ಲಿ ರಾಜ್ಯ ನಿರ್ದೇಶನ ತತ್ವಗಳನ್ನು ಸೇರಿಸಿರುವುದರ ಮುಖ್ಯ ಉದ್ದೇಶ ಸುಖಿ ರಾಜ್ಯದ ನಿರ್ಮಾಣಕ್ಕೆ.
ಭಾರತದ ಸುಪ್ರೀಂ ಕೋರ್ಟ್ ರಚಿತವಾದದ್ದು 1950 ಸಂವಿಧಾನದ ಮೂಲಕ ರಚಿತವಾಗಿರುವಂಥದ್ದು. ಅದು ಸಂವಿಧಾನದ ಮೂಲಕ ರಚಿತವಾಗಿರುವಂಥದ್ದು. ಸಾರ್ವತ್ರಿಕ ವಯಸ್ಕ ಮತದಾನದ ತತ್ವವನ್ನಾಧರಿಸಿ ಸಮಾನತೆ ಎನ್ನುವಂಥದ್ದು. ಸಾರ್ವತ್ರಿಕ ವಯಸ್ಕ ಮತದಾನ ತತ್ವವು ಸಮಾನತೆಯನ್ನು ಹೇಳುವಂಥದ್ದು. ರಾಜ್ಯಸಭೆಯ ಚೇರ್ಮನ್ ಉಪರಾಷ್ಟ್ರಪತಿಗಳು. ರಾಜ್ಯಸಭೆಯ ಚೇರ್ಮನ್ ಇವರಾಗಿರುತ್ತಾರೆ ಉಪರಾಷ್ಟ್ರಪತಿಗಳು. ಭಾರತದ ರಾಷ್ಟ್ರಪತಿಗಳು ಚುನಾಯಿತರಾಗುವುದು ಸಂಸತ್ತು ಮತ್ತು ಎಲ್ಲ ರಾಜ್ಯದ ವಿಧಾನಸಭೆಯ ಚುನಾಯಿತ ಸದಸ್ಯರುಗಳಿಂದ. ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಭಾರತದ ಬಗ್ಗೆ ಹೇಳಿರುವುದು ಸಾರ್ವಭೌಮ ಸಮಾಜವಾದ ಜಾತ್ಯತೀತ ಪ್ರಜಾಪ್ರಭುತ್ವ ಗಣರಾಜ್ಯ. ಸಾರ್ವಭೌಮ ಸಮಾಜವಾದ ಜಾತ್ಯತೀತ ಪ್ರಜಾಪ್ರಭುತ್ವ ಗಣರಾಜ್ಯ. ಮೊದಲಿಗೆ ಸಾರ್ವಭೌಮ, ಆಮೇಲೆ ಸಮಾಜವಾದ, ಆಮೇಲೆ ಜಾತ್ಯತೀತತೆ, ಪ್ರಜಾಪ್ರಭುತ್ವ ಗಣರಾಜ್ಯ. ಇತಿಹಾಸವು ವೈಜ್ಞಾನಿಕ ಅಧ್ಯಯನ ಮತ್ತು ಗತಕಾಲದ ಸಂಪೂರ್ಣ ದಾಖಲೆ ಎಂದು ಹೇಳಿದವರು ಘೋಷ್. ಇತಿಹಾಸವು ವೈಜ್ಞಾನಿಕ ಅಧ್ಯಯನ ಮತ್ತು ಗತಕಾಲದ ಸಂಪೂರ್ಣ ದಾಖಲೆ ಅಂತ ಹೇಳಿದವರು ಘೋಷ್. ಕಾಲ, ಸ್ಥಳ, ಸಮಯದ ಪ್ರಜ್ಞೆಯನ್ನು ಮೂಡಿಸುವಂಥ ವಿಷಯ ಇತಿಹಾಸ. ಕಾಲ ಇದೆ, ಸ್ಥಳ ಇದೆ, ಸಮಯದ ಪ್ರಜ್ಞೆ ಇರುವಂಥದ್ದು ಇತಿಹಾಸದಲ್ಲಿ. ಘಟನೆ ಮತ್ತು ವರ್ಷವನ್ನು ಪ್ರಸ್ತುತದಿಂದ ಹಿಂದಕ್ಕೆ ಕಾಲಾನುಕ್ರಮಗತಿಯಲ್ಲಿ ಪ್ರತಿನಿಧಿಸುವ ಕಾಲರೇಖೆ ಪ್ರತಿಗಾಮಿ ಕಾಲರೇಖೆ. ಹೋಲಿಸುವವನು ಮತ್ತು ವ್ಯತ್ಯಾಸಿಸುವನು ಎನ್ನುವಂಥದ್ದು ತಿಳುವಳಿಕೆಗೆ ಬರ್ತದೆ. ಈಗ ಜ್ಞಾನ ಅಂತ ಬಂದಾಗ ಅದು ಸ್ಮರಿಸುವಂಥದ್ದು. ಅಂದರೆ ಅಶೋಕನು ಮಾಡಿದ ಯುದ್ಧದ ಹೆಸರು, ಅಶೋಕನ ತಂದೆಯ ಹೆಸರು, ಈ ರೀತಿ ಕೇಳಿದರೆ ಅದು ಜ್ಞಾನಕ್ಕೆ ಬರ್ತದೆ, ಸ್ಮರಿಸುವಂಥದ್ದು. ಇನ್ನು ಅಶೋಕನ ಯುದ್ಧವನ್ನು ವಿವರಿಸುವಂಥದ್ದು, ಕಾರಣ ಕೊಡುವಂಥದ್ದು, ಹೋಲಿಸುವಂಥದ್ದು, ಆಮೇಲೆ ವ್ಯತ್ಯಾಸಿಸುವಂಥದ್ದು, ಅದೆಲ್ಲ ಬರುವಂಥದ್ದು ತಿಳುವಳಿಕೆಗೆ ಬರ್ತದೆ. ಇನ್ನು ಅನ್ವಯ ಮಾಡುವಂಥದ್ದು ಅಂತ ಹೇಳಿದರೆ ಇದು ಪ್ರಶ್ನೆಯಲ್ಲಿ ಹೆಚ್ಚು ಬಂದರೆ ಪ್ರಶ್ನೆ ಪತ್ರಿಕೆ ಕಠಿಣವಾಗುವಂಥದ್ದು. ಇಲ್ಲಿ ವಿಮರ್ಶೆಯನ್ನು ಮಾಡುವಂಥದ್ದು, ಯಾವುದೇ ಒಂದು ವಿಚಾರದ ಬಗ್ಗೆ ವಿಮರ್ಶೆಯನ್ನು ಕೊಡುವಂಥದ್ದು, ವಿಮರ್ಶೆ ಮಾಡುವಂಥದ್ದು ಅನ್ವಯಕ್ಕೆ ಬರ್ತದೆ. ಆಮೇಲೆ ಕೌಶಲ ಅಂತ ಬಂದಾಗ ಒಂದು ಚಿತ್ರ ಬಿಡಿಸುವುದಿರ್ಬೋದು, ಅಥವಾ ಪ್ರಯೋಗವನ್ನು ಮಾಡುವಂಥದ್ದು ಇರ್ಬೋದು, ಅಥವಾ ಒಂದು ಪ್ರದೇಶ ಅಥವಾ ಜಾಗವನ್ನು ಗುರುತಿಸುವಂಥದ್ದು, ಅದು ಕೌಶಲ್ಯಕ್ಕೆ ಬರುವಂತಹ ಪ್ರಶ್ನೆಗಳು. ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ ಎನ್ನುವಂಥದ್ದು ಬರುವಂಥದ್ದು ಬೋಧನಾ ಉದ್ದೇಶ. ರಾಷ್ಟ್ರೀಯ ಭಾವೈಕ್ಯತೆಯನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸಲು ಸಹಾಯಕವಾಗುವಂತಹ ವಿಷಯ ಏನು? ಅದುವೇ ಇತಿಹಾಸ. ಯೋಜನಾ ವಿಧಾನದ ಕಡೆಯ ಹಂತ ಯೋಜನೆಯನ್ನು ದಾಖಲಿಸುವುದು. ಯೋಜನೆಯ ವಿಧಾನದ ಕೊನೆಯ ಹಂತ. ಯೋಜನಾ ವಿಧಾನವನ್ನು ಮಾಡಿದವರು ಕಿಲ್ಪ್ಯಾಟ್ರಿಕ್ ಅವರ ಯೋಜನಾ ವಿಧಾನದ ಕೊನೆಯ ಹಂತ ಯೋಜನೆಯನ್ನು ದಾಖಲಿಸುವಂಥದ್ದು ಯೋಜನಾ ವಿಧಾನದ ಕೊನೆಯ ಹಂತ. ಸಮಸ್ಯೆಯ ವಿಧಾನ ಕಡೆಯ ಹಂತ ಅಂತ ಹೇಳಿದರೆ ಸಮಸ್ಯೆಯನ್ನು ಬಗೆಹರಿಸುವ ಅಥವಾ ನಿರ್ಣಯವನ್ನು ತೆಗೆದುಕೊಳ್ಳುವುದು. ಸಮಸ್ಯೆ ವಿಧಾನದ ಕಡೆಯ ಹಂತ ನಿರ್ಣಯವನ್ನು ತೆಗೆದುಕೊಳ್ಳುವುದು. ಯೋಜನಾ ವಿಧಾನವನ್ನು ಅಭಿವೃದ್ಧಿಪಡಿಸಿ ಪರಿಪೂರ್ಣಗೊಳಿಸಿದವರು ಕಿಲ್ಪ್ಯಾಟ್ರಿಕ್ ಅವರು. ಯೋಜನಾ ವಿಧಾನವನ್ನು ಅಭಿವೃದ್ಧಿಪಡಿಸಿ ಅದನ್ನು ಪರಿಪೂರ್ಣಗೊಳಿಸಿದವರು ಕಿಲ್ಪ್ಯಾಟ್ರಿಕ್. ತಮ್ಮ ಸ್ಥಳ ಪರ್ವತದ ಬಗ್ಗೆ ವಿದ್ಯಾರ್ಥಿಗಳ ಗೌರವ ವೃದ್ಧಿಸಲು ಸಹಾಯ ಮಾಡುವಂತಹ ಭೂಗೋಳ ಶಾಸ್ತ್ರದ ಬೋಧನಾ ವಿಧಾನ. ತಮ್ಮ ಸ್ಥಳ ಮತ್ತು ಪರ್ವತದ ಬಗ್ಗೆ ಅಂದರೆ ಇಲ್ಲಿ ಅವರ ಸುತ್ತಮುತ್ತಲಿನ ವಿಚಾರ, ಅವರ ಒಂದು ಪ್ರಾಂತೀಯ ವಿಧಾನದ ಬಗ್ಗೆ ತಿಳುವಂಥದ್ದು, ಪ್ರಾಂತ್ಯ ಬಗ್ಗೆ. ಕಲಿಕಾರ್ಥಿ ಮತ್ತು ಬಾಹ್ಯ ಸ್ಥಿತಿಯ ನಡುವಿನ ಪ್ರತಿಕ್ರಿಯಾತ್ಮಕವನ್ನು ಕಲಿಕಾ ಅನುಭವಗಳು ಅಂತ ಹೇಳುವಂಥದ್ದು. ಕಲಿಕಾರ್ಥಿ ಮತ್ತು ಬಾಹ್ಯ ಸ್ಥಿತಿ, ಕಲಿಕಾ ಅನುಭವ. ಪ್ರಕ್ಷೇಪಿತ ಸಲಕರಣೆಗೆ ಉದಾಹರಣೆ ಸ್ಲೈಡ್ ಪ್ರಕ್ಷೇಪಿತ ಸಲಕರಣೆಗೆ ಉದಾಹರಣೆಯಾಗಿರುವಂಥದ್ದು ಸ್ಲೈಡ್. ಇತಿಹಾಸ ವಿದ್ಯಮಾನಗಳನ್ನು ಪ್ರದರ್ಶಿಸಲು ಬಳಸುವಂತಹ ವಿಧಾನ ಬುಲೆಟಿನ್ ಬೋರ್ಡ್. ಇತ್ತೀಚಿನ ವಿದ್ಯಮಾನಗಳನ್ನು ಪ್ರದರ್ಶಿಸಲು ಬಳಸುವಂಥ ವಿಧಾನ ಬುಲೆಟಿನ್ ಬೋರ್ಡ್.
ಸಮಾಜ ವಿಜ್ಞಾನ ವಿಷಯವನ್ನು ನಿರಂತರ ವೃತ್ತವಾಗಿ ವ್ಯವಸ್ಥಿತಗೊಳಿಸುವಂತಹ ವ್ಯವಸ್ಥೆ. ವಿಕೇಂದ್ರೀಕೃತ ಮಾರ್ಗ. ಸಂಘಟಿತ ತೀರ್ಮಾನವನ್ನು ತೆಗೆದುಕೊಳ್ಳಲು ಸೂಕ್ತ ವಿಧಾನ, ಚರ್ಚಾ ವಿಧಾನ, ಸಂಘಟಿತ ತೀರ್ಮಾನ ತೆಗೆದುಕೊಳ್ಳಲು ವಿಧಾನ. 3 ಆಯಾಮಗಳ ಬೋಧನಾ ಮೂರು ಆಯಾಮಗಳ ಬೋಧನಾ ಸಲಕರಣೆ ಮಾದರಿಗೆ ಬರ್ತದೆ. ಅದು ಮಾದರಿ. 3 ಆಯಾಮಗಳ ಬೋಧನಾ ಸಲಕರಣೆ ಮಾದರಿ. ವಿದ್ಯಾರ್ಥಿಗಳಲ್ಲಿ ಸ್ಥಳ ಸಂಬಂಧವನ್ನು ವೃದ್ಧಿಸಲು ಸಹಾಯ ಮಾಡುವುದು ಭೂಪಟಗಳು. ವಿದ್ಯಾರ್ಥಿಗಳಲ್ಲಿ ಕಾಲ ಮತ್ತು ಸ್ಥಳದ ಬಗ್ಗೆ ಪ್ರಜ್ಞೆಯನ್ನು ವೃದ್ಧಿಸಲು ಇತಿಹಾಸವನ್ನು ಯಾವ ವಿಷಯದೊಂದಿಗೆ ಸಂಬಂಧಿಸಬಹುದು? ಭೂಗೋಳಶಾಸ್ತ್ರದ ಜೊತೆಗೆ. ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ಮಟ್ಟವನ್ನು ಅಳೆಯುವ ಪರೀಕ್ಷೆ ಸಾಧನಾ ಪರೀಕ್ಷೆ. ಕಲಿಕಾರ್ಥಿಯಲ್ಲಿ ಕಲಿಕೆಯ ಮಟ್ಟ ಅಳೆಯುವ ಪರೀಕ್ಷೆ ನೈದಾನಿಕ ಪರೀಕ್ಷೆ. ಕಲಿಕೆಯ ಮಟ್ಟವನ್ನು ನೈದಾನಿಕ ಪರೀಕ್ಷೆ. ಸ್ಪರ್ಧಾತ್ಮಕ ಸಹಕಾರ, ಒಪ್ಪಂದ, ನಿರ್ದೇಶನ, ಉದ್ದೇಶಗಳನ್ನು ಹೊಂದಿರುವ ಬೋಧನಾ ವಿಧಾನ. ಪರಸ್ಪರ ಸಹಕಾರ, ಒಪ್ಪಂದ, ನಿರ್ದೇಶನ, ಅದು ಚರ್ಚಾ ವಿಧಾನ. ಇವಿಷ್ಟು ನಮ್ಮ 2019 TET ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ವಿಚಾರಗಳಾಗಿದೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.